ರಾಮರಾಜ್ಯ ಸ್ಥಾಪಿಸುವ ಮಾತನಾಡುವವರು ಇವತ್ತು ಈ ದೇಶವನ್ನ ಆಳ್ತಾ ಇದ್ದಾರೆ. ನಾವು ರಾಮನ ಮಂದಿರವನ್ನ ಸ್ಥಾಪಿಸಿದವು ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ. ಹಾಗಾದ್ರೆ ಶ್ರೀರಾಮ ಇಲ್ಲಿಗೆ ಬಂದು ಹೇಗಿದೆ ನನ್ನ ಭಾರತ ದೇಶ, ಹೇಗಿದ್ದಾರೆ ನನ್ನ ದೇಶದ ಜನರು, ವಿಶೇಷವಾಗಿ ಈ ದೇಶದ ಜನಸಾಮಾನ್ಯರು ಬಡವರು ಇಲ್ಲಿ ಹೇಗೆ ಬದುಕ್ತಾ ಇದ್ದಾರೆ ಅಂತ ಕೇಳಿದ್ರೆ ಪ್ರಧಾನಿ ಮೋದಿ ಹಾಗೂ ಅವರ ಸರ್ಕಾರ ಏನಂತ ಉತ್ತರ ಕೊಡಬಹುದು? ಇಂತಹದೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಕಾಂಗ್ರೆಸ್ ಮುಖಂಡ, ಅದರ ಡೇಟಾ ಅನಾಲಿಟಿಕ್ಸ್ ವಿಭಾಗದ ಅಧ್ಯಕ್ಷ ಪ್ರವೀಣ್ ಚಕ್ರವರ್ತಿ. ರಾಮರಾಜ್ಯ ಅಂತ ಅಂದ್ರೆ ಬಹಳ ಸರಳವಾಗಿ ಹೇಳಬೇಕು ಅಂತ ಅಂದ್ರೆ ಎಲ್ಲರೂ ಸುಖ ಸಂತೋಷದಿಂದ ಬದುಕುವ, ಎಲ್ಲೂ ಯಾವುದೇ ಅನ್ಯಾಯ ಅಕ್ರಮ ಆಗೋದಿಕ್ಕೆ ಆಸ್ಪದವಿಲ್ಲದಂತಹ ರಾಜ್ಯ. ಆದ್ರೆ ಇವತ್ತಿನ ಕಾಲದಲ್ಲಿ ಸರ್ಕಾರವನ್ನ ನಡೆಸ್ತಾ ಇರುವವರು, ಆಡಳಿತವನ್ನ ನಿಯಂತ್ರಿಸ್ತಾ ಇರುವವರು ಹೇಗೆ ಇಲ್ಲಿ ಜನರನ್ನ ನಡೆಸ್ಕೊಳ್ತಾ ಇದ್ದಾರೆ, ಇವತ್ತು ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಇರುವಂತಹ ಒಂದು ಮಾಪಕ ಆರ್ಥಿಕವಾಗಿ ಈ ಸರ್ಕಾರದ ನೀತಿ ಏನು ಅನ್ನೋದು. ಸರ್ಕಾರ ಹೇಗೆ ಯಾರಿಂದ ಎಷ್ಟು ತೆರಿಗೆಯನ್ನ ಸಂಗ್ರಹಿಸುತ್ತೆ, ಅದನ್ನ ಹೇಗೆ ಖರ್ಚು ಮಾಡುತ್ತೆ ಅನ್ನೋದು ಸರ್ಕಾರದ ನೀತಿ ಏನು ಅನ್ನೋದನ್ನ ತೋರಿಸುತ್ತೆ. ಮೋದಿ ಸರ್ಕಾರ ಯಾರ ಪರ? ಧರ್ಮವನ್ನೇ ಬಳಸಿ ರಾಜಕೀಯ ಮಾಡುವ ಮೋದಿ ಸರ್ಕಾರ ಧಾರ್ಮಿಕವಾಗಿ RSS ನ ಹಿಂದುತ್ವದ ಪರ, ಸಾಮಾಜಿಕವಾಗಿ ನೋಡಿದ್ರೆ ಸಹಜವಾಗಿ ಅದು ಮೇಲ್ವರ್ಗದ ಪರ. ಇನ್ನು ಆರ್ಥಿಕ ವಿಚಾರದಲ್ಲಿ ಅವರದ್ದೇನಿದ್ರು ಅತ್ಯಂತ ಶ್ರೀಮಂತರ ಪರ ನಿಲುವು. ಉದ್ದಕ್ಕೂ ಈ ಸರ್ಕಾರ ಮಾಡ್ಕೊಂಡು ಬಂದಿರೋದು ಬಡವರ ಶೋಷಣೆ. ಮಾತಿನಲ್ಲಿ ಮಾತ್ರ ಅದು ಬಡವರ ಪರ, ದಲಿತರು, ದಮನಿತರ ಪರ ಮತ್ತು ಮೋದಿಯ ಕೋಮು ತಾರತಮ್ಯ ರಹಿತ ನಿಲುವು ಏನಿದ್ರು ಶ್ವೇತ ಭವನದ ಭಾಷಣಕ್ಕೆ ಮಾತ್ರನೇ ಸೀಮಿತ. ಈ ದೇಶದ ಬಡವರ ವಿಚಾರವನ್ನೇ ನಾವಿಲ್ಲಿ ತೆಗೆದುಕೊಂಡ್ರೆ ಅತಿ ಹೆಚ್ಚು ತೆರಿಗೆಯನ್ನ ಅವರಿಂದ ವಸೂಲು ಮಾಡುವಂತಹ ಮೋದಿ ಸರ್ಕಾರ, ಅವರ ಮೇಲೆ ಮಾಡುವಂತಹ ಖರ್ಚು ಮಾತ್ರ ಅತ್ಯಲ್ಪ. ಸರ್ಕಾರದ್ದೇ ಅಂಕಿಅಂಶಗಳು ಇದನ್ನ ಸಾರಿ ಹೇಳ್ತಾ ಇವೆ. ಬಡವರಿಗೆ ಸಾಲ ಕೊಟ್ರೆ ಬಿಡಿಗಾಸನ್ನು ಕೂಡ ಬಿಡದೆ ಕಿರುಕುಳ ನೀಡಿಯಾದ್ರೂ ವಸೂಲು ಮಾಡುವಂತಹ ಸರ್ಕಾರ, ಅದೇ ವೇಳೆ ಈ ದೇಶದ ಭಾರಿ ಶ್ರೀಮಂತರಿಂದ ಕೋಟಿ ಕೋಟಿ ಲೆಕ್ಕಕ್ಕೆ ಪಂಗನಾಮ ಹಾಕಿಸ್ಕೊಂಡಿದೆ. ಬಡವರಿಗೆ ಉಚಿತವಾಗಿ ಕೊಡುವ ಮೂಲಕ ಸಾಮಾಜಿಕ ಬದ್ಧತೆಯನ್ನ ತೋರಿದ್ರೆ ಅದನ್ನ ರೇವಡಿ ಅಂತ ಲೇವಡಿ ಮಾಡುವಂತಹ ಮೋದಿ ಟೀಮ್ ಶ್ರೀಮಂತರಿಗೆ ಮಾತ್ರ ಈ ದೇಶವನ್ನೇ ಪರೋಕ್ಷವಾಗಿ ಮಾಡ್ತಾ ನಿಂತಿದೆ ಅನ್ನೋದು ಕೂಡ ಅಷ್ಟೇ ಕಠೋರವಾದಂತ ಸತ್ಯ. ಇದು ಒಂದು ಕಡೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿಯಲ್ಲಿ 81 ಕೋಟಿ ಜನರಿಗೆ ಉಚಿತ ಆಹಾರ ಧಾನ್ಯಗಳ ಯೋಜನೆಯನ್ನ ಇನ್ನು 5 ವರ್ಷ ವಿಸ್ತರಿಸುವಂತಹ ಮೋದಿ ಸರ್ಕಾರ, ಮತ್ತೊಂದ್ ಕಡೆ ಜಾಗತಿಕ ಹಸಿವು ಸೂಚ್ಯಂಕ ವರದಿ ಮಾತ್ರ ಸುಳ್ಳು ಅಂತ ಹೇಳುತ್ತೆ. ಅಷ್ಟೇ ಅಲ್ಲ, ದೇಶದ 25 ಕೋಟಿ ಜನರು ನಮ್ಮ ಆಡಳಿತ ಕಾಲದಲ್ಲಿ ಬಡತನದಿಂದ ಹೊರಬಂದಿದ್ದಾರೆ ಅಂತ ಪ್ರಚಾರ ಬೇರೆ ಮಾಡುತ್ತೆ. 80 ಕೋಟಿ ಜನರಿಗೆ ಉಚಿತ ಪಡಿತರ ಕೊಡಬೇಕಾದಂತಹ ಸ್ಥಿತಿ ಇದೆ ಅನ್ನೋದನ್ನ ಕೂಡ ಅದೇ ಸರ್ಕಾರ ಹೇಳುತ್ತೆ. ಹಸಿವು ಸೂಚ್ಯಂಕದ ವರದಿ ಸುಳ್ಳು ಅಂತ ಕೂಡ ಅದೇ ಸರ್ಕಾರ ಹೇಳುತ್ತೆ. ನಾವು ಈ ಪ್ರಶ್ನೆಗಳನ್ನ ಪದೇ ಪದೇ ಯಾಕೆ ಎತ್ತಬೇಕಾಗುತ್ತೆ ಅಂತ ಅಂದ್ರೆ ಮೋದಿ ಆಡಳಿತದಲ್ಲಿ ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾ, ಬಡವರು ಇನ್ನೂ ಬಡವರಾಗ್ತಾ ಹೋಗ್ತಾ ಇರೋದೇ ಈಗಿನ ವಾಸ್ತವ. ಆದ್ರೆ ಮೋದಿ ಸರ್ಕಾರ ಮಾತ್ರ ಈ ಎಲ್ಲಾ ಸತ್ಯಗಳನ್ನ ಮುಚ್ಚಿ ಹಾಕ್ತಾ ಸುಳ್ಳುಗಳ ಅಲಂಕಾರ ಮಾಡಿ ಕಾಲ ತಳ್ಕೊಂಡು ಬಂದಿದೆ. G20 ಶೃಂಗಸಭೆ ಸಂದರ್ಭದಲ್ಲಿ ದೆಹಲಿಯ ಕೊಳೆಗೇರಿಗಳನ್ನ ಹಸಿರು ಹೊದಿಕೆಯಿಂದ ಮುಚ್ಚಿತ್ತಲ್ಲ, ಆ ರೀತಿ ಹೇಗ್ ಮೋದಿ ಸರ್ಕಾರ ಆರಂಭದಿಂದಲೇ ಕಾರ್ಪೊರೇಟ್ ವಲಯವನ್ನ ಸಾಕ್ತಾ ಬಡವರ ಶೋಷಣೆಗೆ ನಿಂತು ಬಿಟ್ಟಿತು ಅನ್ನೋದಕ್ಕೆ ಅದು ಜಾರಿಗೆ ತಂದಂಥ ತೆರಿಗೆ ನೀತಿನೇ ಇಲ್ಲಿ ಸಾಕ್ಷಿ. ಇಡೀ ತೆರಿಗೆ ವ್ಯವಸ್ಥೆಯನ್ನ ತಲೆ ಕೆಳಗೆ ಮಾಡಿ ಶ್ರೀಮಂತರಿಗೆ ಇನ್ನಷ್ಟು ಲಾಭ ಮಾಡ್ಕೊಳ್ಳೋದಿಕ್ಕೆ, ಇನ್ನಷ್ಟು ದೋಚ್ಕೊಳ್ಳೋದಿಕ್ಕೆ ಬಾಗ್ಲನ್ನೇ ತೆರೆದು ನಿಂತು ಬಿಟ್ಟು ಈ ಸರ್ಕಾರ. ಯಾವುದೇ ರಾಜ್ಯ ಅಥವಾ ದೇಶದಲ್ಲಿ ಹೇಗದು ಆದಾಯವನ್ನ ತರುತ್ತೆ ಮತ್ತೆ ಹೇಗದನ್ನ ಖರ್ಚು ಮಾಡುತ್ತೆ ಅನ್ನೋದೇ ಮುಖ್ಯವಾಗುತ್ತೆ, ಮತ್ತದು ಅದರ ಅಭಿವೃದ್ಧಿಯ ಸ್ವರೂಪವನ್ನ ನಿರ್ಧಾರ ಮಾಡುತ್ತೆ. ಹಣ ಸಂಗ್ರಹಣೆಗೆ ಮುಖ್ಯ ಮೂಲನೇ ತೆರಿಗೆ. ಶ್ರೀಮಂತರು, ಮಧ್ಯಮ ವರ್ಗದವರು ಮತ್ತು ಬಡವರಿಂದ ಸರ್ಕಾರ ತೆರಿಗೆಗಳನ್ನ ಸಂಗ್ರಹ ಮಾಡುತ್ತೆ. ಸಾಮಾನ್ಯವಾಗಿ ಶ್ರೀಮಂತರಿಂದ ಹೆಚ್ಚು ತೆರಿಗೆ ಮತ್ತು ಬಡವರಿಂದ ಕಡಿಮೆ ತೆರಿಗೆಯನ್ನ ಸಂಗ್ರಹಿಸೋದು ಆರ್ಥಿಕ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಒಂದು ನ್ಯಾಯಯುತವಾದಂತಹ ನೀತಿ. ಆದ್ರೆ ಮೋದಿ ಸರ್ಕಾರ ಮಾಡಿದ್ದೇನು, ಮಾಡ್ತಾ ಇರೋದೇನು? ಅದು ಇಂಥದ್ದೊಂದು ಸಹಜ ನೀತಿಗೆ ವ್ಯತಿರಿಕ್ತವಾಗಿ ಕಳೆದೊಂದು ದಶಕದಿಂದಲೂ ಬಡವರನ್ನೇ ತೆರಿಗೆ ಹೆಸರಲ್ಲಿ ಹಿಂಡಿ ಹಾಕ್ತಾ ಇದೆ. ಈ ಬಗ್ಗೆ ಸರ್ಕಾರದ ಅಂಕಿಅಂಶಗಳನ್ನೇ ಈಗ ಕಾಂಗ್ರೆಸ್ನ ಪ್ರವೀಣ್ ಚಕ್ರವರ್ತಿ ದೇಶದ ಮುಂದಿಟ್ಟಿದ್ದಾರೆ. ಮೋದಿ ಸರ್ಕಾರ ಸಂಗ್ರಹಿಸುವಂತಹ 100 ರೂಪಾಯಿ ತೆರಿಗೆಯಲ್ಲಿ ಬಡವರಿಂದ ವಸೂಲಿ ಮಾಡುವಂತಹ ಪಾಲೇ ದೊಡ್ಡದಾಗಿದೆ, ಅದು ಸುಮಾರು 42 ರೂಪಾಯಿ. ಇನ್ನು ಮಧ್ಯಮ ವರ್ಗ ಮತ್ತು ಶ್ರೀಮಂತರಿಂದ ತಲಾ 26 ರೂಪಾಯಿ ಸಂಗ್ರಹ ಮಾಡುತ್ತೆ. ಹಿಂದಿನ ಮನಮೋಹನ್ ಸಿಂಗ್ ಅವರ ಸರ್ಕಾರ ಪ್ರತಿ 100 ರೂಪಾಯಿ ತೆರಿಗೆಯಲ್ಲಿ ಬಡವರಿಂದ 28 ರೂಪಾಯಿ ಮತ್ತು ಶ್ರೀಮಂತರಿಂದ 38 ರೂಪಾಯಿ ಪಡಿತಾ ಇತ್ತು.
ಮೋದಿ ಸರ್ಕಾರ 2014ರಲ್ಲಿ ಅಧಿಕಾರಕ್ಕೆ ಬಂದಾಗಲೂ ಕೂಡ ಇದೇ ವ್ಯವಸ್ಥೆ ಇತ್ತು. ಶ್ರೀಮಂತರಿಂದ ಹೆಚ್ಚು ಮತ್ತು ಬಡವರಿಂದ ಕಡಿಮೆ ತೆರಿಗೆಯನ್ನ ಸಂಗ್ರಹ ಮಾಡಲಾಗ್ತಾ ಇತ್ತು. ಆದ್ರೆ ಯಾವಾಗ ಮೋದಿ ನಿಲುವು ಕಾರ್ಪೊರೇಟ್ಗಳ ಪರ ಆಯಿತು, ತೆರಿಗೆ ವ್ಯವಸ್ಥೆ ಕೂಡ ಉಲ್ಟಾ ಆಗೋಯ್ತು. ಜನಸಾಮಾನ್ಯರು ಹೆಚ್ಚು ತೆರಿಗೆಯನ್ನ ಕಟ್ಟಬೇಕಾಯ್ತು. ಶ್ರೀಮಂತ ಕಾರ್ಪೊರೇಟರ್ಗಳಿಗೆ ದೊಡ್ಡ ಮಟ್ಟದಲ್ಲಿ ತೆರಿಗೆ ವಿನಾಯಿತಿ ಸಿಗುವಂತಾಯ್ತು. ಕಾರ್ಪೊರೇಟ್ ತೆರಿಗೆಗಳನ್ನ ಕಡಿಮೆ ಮಾಡಿದ್ರಿಂದ ಆದಂತಹ ನಷ್ಟವನ್ನ ಜನಸಾಮಾನ್ಯರು ಪಾವತಿಸುವಂತ ಹೆಚ್ಚಿನ ಪರೋಕ್ಷ ತೆರಿಗೆಗಳ ಮೂಲಕ ಸರಿದೂಗಿಸುವಂತಹ ಕಸರತ್ತನ್ನ ಮೋದಿ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದಿದೆ ಅಂತ ಹೇಳ್ತಾರೆ ಪರಿಣಿತರು. ಕಡಿಮೆ ಕಾರ್ಪೊರೇಟ್ ತೆರಿಗೆಗಳು ದೊಡ್ಡ ಆರ್ಥಿಕತೆಗೆ ಸಹಾಯ ಮಾಡುತ್ತೆ ಅನ್ನುವಂಥ ಒಂದು ಹಸಿ ವಾದವನ್ನ ಮುಂದೆ ಮಾಡಲಾಗಿದೆ ಅಂತ ಪರಿಣಿತರು ಹೇಳ್ತಾರೆ. ಹೀಗೆ ಮಾಡೋದ್ರಿಂದ ಎಲ್ರಿಗೂ ಪ್ರಯೋಜನವಾಗುತ್ತೆ ಅನ್ನುವಂಥ ಭ್ರಮೆಯನ್ನ ಹಬ್ಬಿಸಲಾಗಿದೆ. ಆದ್ರೆ ವಾಸ್ತವ ಯಥಾ ಪ್ರಕಾರ ಬೇರೆನೇ ಇದೆ. ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಜಿಡಿಪಿಯ 26% ಖಾಸಗಿ ಹೂಡಿಕೆ ಪಾಲು ಮೋದಿ ದರ್ಬಾರ್ನಲ್ಲಿ 22% ಕುಸಿದಿದೆ. ಶ್ರೀಮಂತ ಕಾರ್ಪೊರೇಟರ್ಗಳು ಕಡಿಮೆ ತೆರಿಗೆಯ ರಿಯಾಯಿತಿಯನ್ನು ಪಡೆದ್ರು. ಆ ಉಳಿತಾಯವನ್ನು ಮತ್ತಷ್ಟು ಹೂಡಿಕೆ ಮಾಡಲು ಬಳಸುವ ಮೂಲಕ ಹಿಂದಿರುಗಿಸದೆ ಅದನ್ನು ಕೂಡ ತಮ್ಮ ಜೇಬಿಗೆ ಹಾಕೊಂಡ್ರು. ಮೋದಿ ಸರ್ಕಾರ ಮಾತ್ರ ಬಡವರ ಮೇಲೆ ತೆರಿಗೆಯನ್ನ ಹೇರ್ತಾ ದುಡಿದು ತಿನ್ನುವ ಅವರ ಬದುಕನ್ನೇ ಹೈರಾಣಾಗಿಸ್ಬಿಡ್ತು. ಹೋಗ್ಲಿ, ಬಡವರಿಂದ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ನೆಪದಲ್ಲಿ ಕಿತ್ತುಕೊಳ್ಳುವಂತಹ ಸರ್ಕಾರ ಅವ್ರಿಗೆ ಅದೇ ಮಟ್ಟದಲ್ಲಿ ಹಿಂದಿರುಗಿಸೋದನ್ನಾದ್ರೂ ಮಾಡ್ತಾ ಇದೆಯಾ ಅಂತ ಅಂದ್ರೆ ಅದೂ ಇಲ್ಲ. ಅಲ್ಲಂತೂ ದೊಡ್ಡ ಮೋಸ. ವೆಚ್ಚ ಮಾಡಿದ ಪ್ರತಿ 100 ರೂಪಾಯಿಗಳಲ್ಲಿ ಮೋದಿ ಸರ್ಕಾರ ಜನ ಕಲ್ಯಾಣಕ್ಕೆ ಹಾಕ್ತಾ ಇರೋದು ಸುಮಾರು 18 ರೂಪಾಯಿಗಳನ್ನ ಮಾತ್ರ. ಮನಮೋಹನ್ ಸಿಂಗ್ ಅವರ ಸರ್ಕಾರ ಜನ ಕಲ್ಯಾಣಕ್ಕಾಗಿ 21 ರೂಪಾಯಿ ಖರ್ಚು ಮಾಡಿತ್ತು. ಹಾಗಾದ್ರೆ ಮೋದಿ ಸರ್ಕಾರ ಬಡವರಿಗಾಗಿ ಮಾಡಿದ್ದೇನು ಈ 10 ವರ್ಷಗಳಲ್ಲಿ? ಬಡವರನ್ನ ತುಳಿತಾನೆ ತನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಶ್ರೀಮಂತರನ್ನ ಬೆಳೆಸ್ತಾ ಬಂದಿರುವಂತಹ ಮೋದಿ ಸರ್ಕಾರ ಈಗ ರಾಮನ ಹೆಸರು ಹೇಳಿ ಅವರೆಲ್ಲರೂ ಮೈಮರೆಯೋ ಹಾಗೆ ಮಾಡಿ ಮತ್ತೊಂದು ಚುನಾವಣೆ ಗೆಲ್ಲೋದಿಕ್ಕೆ ತಯಾರಿ ನಡೆಸಿದೆ. ರಾಮ ಯಾವತ್ತೂ ಕೂಡ ಮೆಚ್ಚಲಾರದ ಮೋದಿ ಸರ್ಕಾರದ ನೀತಿಯನ್ನ ಅದೇ ರಾಮನ ಹೆಸರಿನ ಅಬ್ಬರದಲ್ಲಿ ಮುಚ್ಚಿ ಹಾಕಲಾಗ್ತಾ ಇದೆ. ಯಾರು ಕೊರಗಬಾರ್ದು, ಎಲ್ಲರ ಪರವಾಗಿಯೂ ಸಹಾನುಭೂತಿ ಇರಬೇಕು ಅನ್ನುವಂತಹ ರಾಮರಾಜ್ಯದ ತತ್ವ ಎಲ್ಲಿ? ಬಡವರನ್ನ ಇನ್ನಷ್ಟು ಬಡವರನ್ನಾಗಿಸ್ತಾ ಶ್ರೀಮಂತರನ್ನ ಸಾಕ್ತಾ ಇರುವ, ಪ್ರಶ್ನೆ ಮಾಡಿದವ್ರನ್ನೆಲ್ಲ ಪಪ್ಪುಗಳನ್ನಾಗಿ ಮಾಡೋದಿಕ್ಕೆ ಈ ಮಡಿಲ ಮೀಡಿಯಾಗಳನ್ನ ಬಳಸುವ, ಜೈಲಿ ಕಳಿಸೋದಿಕ್ಕೆ ತನಿಖಾ ಏಜೆನ್ಸಿಗಳನ್ನ ಬಳಸುವ ವಿಲಕ್ಷಣ ಕ್ರೌರ್ಯ ಮತ್ತು ದ್ವೇಷ ಮೆರೆಯುವ ಅಧಿಕಾರದಾಹಿ ಮೋದಿ ನೀತಿಯಲ್ಲಿ ಈ ಸರ್ಕಾರದ ನೀತಿಯನ್ನ ಶ್ರೀರಾಮ ಮೆಚ್ಚೋದಿಕ್ ಸಾಧ್ಯನಾ? ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನಿಮ್ಮಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.